ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಸೊಂಟ ನೋವಿಗೆ ಕೆಲವು ಆಸನಗಳು ಮಾಡೋದ್ರಿಂದ ಪರಿಹಾರ ಸಿಗುತ್ತೆ. ಅದು ಯಾವ್ಯಾವ ಆಸನಗಳಂತ ತೋರಿಸ್ತೀನಿ ಈಗ. ಅಂದರೆ ಸೊಂಟ ನೋವು ಅಂತಂದರೆ ಕೆಲವ್ರಿಗೆ ಬಿದ್ದು ಸೊಂಟ ನೋವು ಬಂದಿರ್ಬೋದು. ಅದನ್ನು ನಾವು ಫಿಸಿಯೋಥೆರಪಿ ಮಾಡಿ ಸರಿ ಮಾಡ್ಕೋಬೇಕಾಗುತ್ತೆ. ಕೆಲವು ಸುಮ್ಮನೆ ಅದನ್ನು ವೀಕ್ನೆಸ್ಸಿಗೆ ಸೊಂಟ ನೋವು ಬರುತ್ತೆ. ಆಮೇಲೆ ತುಂಬ ಕೆಲಸ ಮಾಡಿದ್ರೆ ಸೊಂಟ ನೋವು ಬರುತ್ತೆ. ಎಲ್ಲರೂ ಜಾಸ್ತಿ ಓಡಾಡ್ಕೊಂಬಂದಿರ್ತೀರ, ತುಂಬ ಸ್ಟ್ರೈನ್ ಆಗಿರುತ್ತೆ, ಅದಕ್ಕೆ ಸೊಂಟ ನೋವು ಬರುತ್ತೆ. ಕೆಲವ್ರಿಗೆ ರೆಗ್ಯುಲರಾಗಿ ವೀಕಾಗಿ ಸೊಂಟ ನೋವು ಬರ್ತಾ ಇರುತ್ತೆ. ಯಾವುದಾದ್ರೂ ನರಗಳ ಸಮಸ್ಯೆಗಳಿರ್ಬೋದು, ಮಸಲ್ಸ್ ವೀಕ್ ಆಗಿದ್ರೂ ಆ ಥರ ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊಂಟ ನೋವು, ಬೆನ್ನು ನೋವು ಎಲ್ಲ ಬರ್ತಾ ಇರುತ್ತೆ. ಕೆಲವು ಆಸನಗಳೆಲ್ಲ ಮುಂಚೆನೂ ಹೇಳಿದೆ, ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಯೂಟ್ಯೂಬ್ ಚಾನಲಲ್ಲಿದೆ. ಈಗ ಕೆಲವು ಆಸನಗಳು, ಸಿಂಪಲ್ ಆಸನಗಳು, ಮನೆಯಲ್ಲಿ ಎಲ್ಲರೂ ಈಸಿಯಾಗಿ ಮಾಡ್ಕೊಳ್ಳೋಂಥ ಆಸನಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಲಕ್ಕೋಬೇಕು. ಹಿಂಗೆ ಸೈಡಿಗೆ ಕೂತ್ಕೊಂಡು, ಇಲ್ಲಿ ಹಗ್ಗ ಇದೆ, ಹಗ್ಗ ಹಿಡ್ಕೊಂಡು ಮಾಡ್ತಾಯಿದ್ದೀನಿ ನಾನು. ಹಗ್ಗ ಇಲ್ದರೂ ಅಷ್ಟೇ, ಸುಮ್ಮನೆ ಈ ಥರ ಮಲಕ್ಕೊಳ್ಳಿ. ಗೋಡೆಗೆ ಹತ್ರಕ್ಕೆ ಮಲಕ್ಕೊಳ್ಳಿ. ಹತ್ರಕ್ಕೆ ಮಲಕ್ಕೊಂಡು ಈ ಥರ ಬಟಕ್ಸ್ ಗೋಡೆಗೆ ಕೊಡಿ. ಈ ಭಾಗ ಪೂರ್ತಿ ಗೋಡೆಗೆ ಹೋಗಿರಲಿ. ಇದು ಈಸಿ ಮೆಥಡು. ನಿಮಗೆ ಇನ್ನೂ ಲಾಭ ಸಿಗಬೇಕು ಅಂದರೆ ಈ ಥರ ಬ್ಲ್ಯಾಂಕೆಟ್ ಇರುತ್ತೆ ನೋಡಿ. ಬ್ಲ್ಯಾಂಕೆಟ್ ಬೇಕಾದ್ರೆ ಮನೆಯಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಬಿಟ್ಟು ನೋಡಿ, ಹೀಗೆ ಇಟ್ಕೊಳ್ಳಿ. ಹೀಗೆ ಇದು ಬ್ಲ್ಯಾಂಕೆಟ್ ಫೋಲ್ಡ್ ಮಾಡಿರೋದು ಸ್ಲೋಪ್ ನಿಮ್ಮ ಬೆನ್ನಿನ ಕಡೆಗೆ ಬರಬೇಕು. ದಪ್ಪ ಇರೋ ಭಾಗ ಗೋಡೆ ಕಡೆಗಿರಬೇಕು. ಗೊತ್ತಾಯ್ತು? ನಾವು ಕೂತ್ಕೊಂಡು ಮಾಡುವಾಗ ಬ್ಲ್ಯಾಂಕೆಟ್ ಫೋಲ್ಡ್ ಮಾಡುವಾಗ ಸ್ಲೋಪ್ ಇರೋದು ಮುಂದಾಗಿ ಬರುತ್ತೆ, ದಪ್ಪ ಇರೋದು ಹಿಂದಾಗಿ ಬರುತ್ತೆ. ಇದನ್ನು ಮಾಡೋಕ್ಕೆ ಮಾತ್ರ ಸ್ಲೋಪ್ ಇರೋದು ಬೆನ್ನಿನ ಕಡೆಗೆ ಬರಬೇಕು, ದಪ್ಪ ಇರೋ ಭಾಗ ಗೋಡೆ ಕಡೆಗೆ ಬರಬೇಕು. ಈ ಥರ ಇಲ್ಲಿ ದಿಂಬಿದೆ. ಈ ಥರ ದಿಂಬು ಬೇಕಾದ್ರೂ ನೋಡಿ, ಈ ದಿಂಬು ಬೇಕಾದ್ರೂ ಉಪಯೋಗಿಸಿ ಮಾಡ್ಕೋಬೋದು. ನೀವು ಬೇಕಾದ್ರೆ ಮನೆಯಲ್ಲಿ ಈ ಥರ ದಿಂಬುಗಳಿದ್ರೆ, ಅಂದರೆ ಗಟ್ಟಿ ಇರಬೇಕು, ಸಾಫ್ಟ್ ಇರಬಾರ್ದು. ಈ ಥರ ಕಾಟನ್ ದಿಂಬಿದ್ರೆ ಇದನ್ನು ಬೇಕಾದ್ರೂ ನೀವು ಉಪಯೋಗಿಸಿ ಮಾಡ್ಕೋಬೋದು. ಹೀಗೆ ಇದು ಮಾಡಿಕೊಂಡು ಸ್ವಲ್ಪ ಹೊತ್ತಿರಬೇಕು ನೀವು. ಹೀಗೆ ನೋಡಿ, ಹೀಗೆ ಈ ಥರ ಇದ್ದಾಗ ಏನಾಗುತ್ತೆ, ಬ್ಯಾಕ್ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಸಪೋರ್ಟ್ ಕೊಟ್ಟಿರೋದ್ರಿಂದ ಬೆನ್ನಿನ ಭಾಗ ಇದು ನೋಡಿ, ಈ ಬೆನ್ನಿನ ಭಾಗ ಏನಾಗುತ್ತೆ, ಈ ಥರ ಹಿಗ್ಗದಾಗ ಏನಾಗುತ್ತೆ, ರಿಸಲ್ಟ್ ನಿಮಗೆ ಬೇಗ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ಈ ಸಪೋರ್ಟ್ ಇಲ್ಲಾಂದರೆ ಬೆನ್ನು ಈ ಥರ ಕೆಳ ಭಾಗ ಏನಿದೆ, ಲೋವರ್ ಬ್ಯಾಕ್, ಅದು ಒಳಗೆ ಹೋಗುತ್ತಲ್ಲ, ಆವಾಗ ಪೇಯ್ನ್ ಸ್ವಲ್ಪ ಹಾಗೇ ಇರುತ್ತೆ. ಈ ಸಪೋರ್ಟ್ ಕೊಡೋದ್ರಿಂದ ನಿಮಗೆ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಈಗ ಇದನ್ನು ಸ್ವಲ್ಪ ಹೊತ್ತಿರಬೇಕು. ಒಂದು 15 ಸೆಕೆಂಡ್ 20 ಸೆಕೆಂಡ್ ಈ ಥರ ಇರಿ, ಅಥವಾ 1 ನಿಮಿಷ ಬೇಕಾದರೂ ಇರಿ, ಏನೂ ತೊಂದರೆ ಇಲ್ಲ. ಮತ್ತು ಕಾಲುಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ರಿವರ್ಸ್ ಆಗೋದ್ರಿಂದ ವೆರಿಕೋಸ್ ವೇನ್ಸ್ ಕಡಿಮೆ ಆಗುತ್ತೆ. ಇದು ಎಲ್ಲರಿಗೂ ತುಂಬ ಉಪಯುಕ್ತ ಆಸನ, ಈ ಥರ ಮಾಡೋದು. ಈಗ ಬೆನ್ನೋಗೆ ಏನು ಮಾಡಬೇಕು ಅಂದರೆ ನೋಡಿ, ಈ ಥರ ಕಾಲು ಈ ಥರ ಇಟ್ಕೊಂಡ್ರೂ ಕಡಿಮೆ ಆಗುತ್ತೆ. ಇನ್ನೂ ನಿಮ್ಗೆ ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಈ ಥರ ಇದು ಪ್ರೆಸ್ ಮಾಡಿ ಕಾಲು, ಹೀಗೆ ಸ್ವಲ್ಪ ಹೊತ್ತಿರಬೇಕು. ಇದರಲ್ಲೂ 1 ನಿಮಿಷ ಹಾಗೇ ಇರಿ. ಈ ಥರ ಇದೇನಾಗುತ್ತೆ ಅಂದರೆ, ಇಲ್ಲೂ ಅಷ್ಟೇ, ಮಂಡಿ ಮಡಿಸಿರ್ತೀರಲ್ಲ ನೀವು, ಲೋವರ್ ಬ್ಯಾಕ್ ಏನಾಗುತ್ತೆ, ಸ್ವಲ್ಪ ಈ ಥರ ಆಗುತ್ತೆ. ಈ ಥರ ಆದಾಗ ಏನಾಗುತ್ತೆ, ಬ್ಯಾಕ್ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಇದೊಂದು ಸ್ವಲ್ಪ ಹೊತ್ತು ಮಾಡ್ಕೊಳ್ಳಿ. ಇದೊಂದು ನಿಮಿಷ ಆ ಥರ ಮಾಡ್ಕೊಳ್ಳಿ. ಆಮೇಲೆ ವಾಪಸ್ ಬರಬೇಕಾದ್ರೆ ದಿಂಬು ಏನು ಇಟ್ಕೊಂಡಿರ್ತೀರ, ಬ್ಲ್ಯಾಂಕೆಟ್ ಅದೆಲ್ಲ ತೆಗೆದುಬಿಟ್ಟು ನಿಧಾನ ಈ ಥರ ಬಲಕ್ಕೆ ಹೊರಳಿ ನಿಧಾನ ವಾಪಸ್ ಬರಬೇಕು, ತಕ್ಷಣಕ್ಕೆ ಬರಬಾರ್ದು. ಈಗ ಇದಿಷ್ಟು ಮಾಡಿರ್ತೀರ. ಇನ್ನೂ ಒಂದು ಆಸನ ತೋರಿಸ್ತೀನಿ ನೋಡಿ. ಈಗ ಬೆನ್ಮೇಲೆ ಮಲಕ್ಕೊಳ್ಳಿ. ಹೀಗೆ ಬೆನ್ಮೇಲೆ ಮಲಕ್ಕೊಂಡು ಏನು ಮಾಡಬೇಕು, ಪವನ ಮುಕ್ತಾಸನ ಮಾಡಬೇಕು. ಪವನ ಮುಕ್ತಾಸನದಲ್ಲಿ ಮಿಸ್ಟೇಕ್ ಏನಂದರೆ, ಈ ಥರ ಮಾಡಬಾರ್ದು. ಇದನ್ನು ಹಿಂಗೆ ಎಳ್ಕೊಂಡು ತಲೆ ಎತ್ತಿ ಹಿಂಗೆ ತಾಕ್ಸೋಕ್ಕೆ ಹೋಗಬಾರ್ದು. ಅಂದರೆ ನಿಮ್ಗೆ ಇನ್ನೂ ಕುತ್ತಿಗೆ ಭಾಗದಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಜಾಸ್ತಿ ನೋವು ಶುರುವಾಗುತ್ತೆ. ಸಿಂಪಲ್ಲಾಗಿ ನಿಮಗೆ ಪರಿಹಾರ ಸಿಗಬೇಕು ಅಂತಂದರೆ ನೋಡಿ, ಮಂಡಿ ನೋವಿರೋರು ಕೈ ಈ ಥರ ಇಟ್ಕೊಳ್ಳಿ, ಮಂಡಿ ಕೆಳಗಡೆ ಹಿಡ್ಕೊಳ್ಳಿ. ಹೀಗೆ ಮಂಡಿ ನೋವಿಲ್ಲದೆ ಇರೋರು ಬೇಕಾದ್ರೆ ಈ ಥರ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ. ಮಂಡಿ ನೋವಿರೋರಿಗೆ ತೋರಿಸ್ತೀನಿ ನೋಡಿ. ಹೀಗೆ ಇದನ್ನು ಆರಂಪಿಟ್ ಕಡೆಗೆ, ಕಂಕಳಿನ ಭಾಗದ ಕಡೆಗೆ ಮಂಡಿಯನ್ನು ಎಳ್ಕೋಬೇಕು. ಹೀಗೆ ಈ ಕಾಲು ನೇರ ಇರಬೇಕು, ಇನ್ನೊಂದು ಕಾಲು ಇದು ಮೇಲೆ ಎಳ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಉಸಿರಾಟಕ್ಕೂ ಕಷ್ಟ ಆಗುತ್ತೆ. ಗೊತ್ತಾಯ್ತಾ? ಇದು ಚಿನ್ನ ನೋಡಿ, ಗಲ್ಲ ಒಳಕ್ಕಿರ್ಬೇಕು. ಹೀಗೆ ಮಂಡಿಯನ್ನು ಈ ಥರ ಆರಂಪಿಟ್ ಕಡೆಗೆ ಎಳ್ಕೋಬೇಕು. ಆಗೇನಾಗುತ್ತೆ ನೋಡಿ, ಈ ಭಾಗ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಇದು ಸ್ವಲ್ಪ ಹೊತ್ತಾದಮೇಲೆ ಕಾಲು ಚೇಂಜ್ ಮಾಡ್ಕೊಳ್ಳಿ. ಮಂಡಿ ನೋವಿರೋರು ಯಾವಾಗಲೂ ಈ ಥರ ಇಟ್ಕೊಂಡು ಎಳ್ಕೋಬೇಕು. ಹೀಗೆ ಇಲ್ಲಿ ಪ್ರೆಷರ್ ಕೊಡಬೇಡಿ. ಈ ಥರ ಹಿಂಗೆ ಇಟ್ಕೊಂಡು ಸೈಡ್ಗೆ ಎಳ್ಕೋಬೇಕು. ಯಾವುದೇ ಕಾರಣಕ್ಕೂ ಹಿಂಗೆ ಎಳ್ಕೋಬೇಡಿ. ಆಮೇಲೆ ತಕ್ಷಣ ತಲೆ ಎತ್ತಕ್ಕೆ ಹೋಗಬೇಡಿ. ತಲೆ ಎತ್ತೋದು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ.
ತಲೆ ಕೆಳಗಡೆ ಇರಬೇಕು, ಈ ಥರ ಚಿನ್ನ ಒಳಗಡೆ ಇರಬೇಕು. ಮಂಡಿಯನ್ನು ಕಂಕಳಿನ ಭಾಗದ ಕಡೆಗೆ, ಆರಂಪಿಟ್ ಕಡೆಗೆ ಈ ಥರ ಎಳ್ಕೊಳ್ತಾ ಇರಬೇಕು. ಶೋಲ್ಡ್ರು ಡ್ರಾಪ್ ಮಾಡಿರಬೇಕು. ಅಂದರೆ ಈ ಭಾಗ ಡ್ರಾಪ್ ಮಾಡಿ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಇದನ್ನೊಂದು 5 ಸೆಕೆಂಡ್ 10 ಸೆಕೆಂಡ್ ಈ ಥರ ಮಾಡ್ಕೊಳ್ಳಿ. ಒಂದು 2 ಸಲ 3 ಸಲ ಮಾಡ್ಕೊಳ್ಳಿ. ಆಮೇಲೆ ಎರಡೂ ಕಾಲನ್ನು ಮಡಿಸಿ ಈ ಥರ ಹಿಂಗೆ ಲಾಕ್ ಮಾಡ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಬೇಕಾದ್ರೆ ಆದರೆ ನಿಧಾನಕ್ಕೆ ನಿಮ್ಮ ಬಲಕ್ಕೆ ಈ ಥರ ಹೊರಳಿ, ಮೊಣಕೈ ತಾಕೋಷ್ಟು. ಮತ್ತೆ ಮೇಲಕ್ಕೆ ಬನ್ನಿ ಇನ್ನೊಂದು ಕಡೆಗೆ. ಹಾಗೆ ಈ ಥರ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಿಂಗೆ ಇಟ್ಕೊಳ್ಳಿ. ಇದರಲ್ಲೂ ಮೇಲಕ್ಕೆ ಬಂದು ಹಿಂದಕ್ಕೆ ಹೋಗೋದಿದೆ, ಬೆನ್ನೋವಿರೋರಿಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ವಾಪಸ್ ಬರಬೇಕಾದ್ರೆ ಈ ಥರ ನಿಧಾನಕ್ಕೆ ಪಕ್ಕಕ್ಕೆ ಹೊರಳಿನೇ ಮೇಲಕ್ಕೆ ಬರಬೇಕು. ಯಾವುದೇ ಆಸನ ಮಲಗಿಬಿಟ್ಟು ಮಾಡಿ ಮೇಲಕ್ಕೆ ಬರಬೇಕಾದ್ರೆ. ಸುಮಾರು ಆಸನಗಳು ತೋರಿಸಿದ್ದೀನಿ ಸೊಂಟ ನೋವಿಗೆ ಅಂತ ಹೇಳಿ. ಇದನ್ನು ಆ್ಯಡ್ ಮಾಡ್ಕೊಳ್ಳಿ, ಇದ್ರ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ತಿಳಿಸಿ. ನಂದು ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಉಪಯೋಗ ಆಗಲಿ ಇದರಿಂದ. ನಮಸ್ತೆ.